ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಈ 2028ರ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ದಾದ್ರೆ BSY ವಿಜಯೇಂದ್ರ ಅವರೇ ಮುಖ್ಯಮಂತ್ರಿ ಆಗ್ತಾರೆ. ಈಗಾಗಲೇ ಡಿಸೈಡ್ ಮಾಡಿದೆ ಭಾರತೀಯ ಜನತಾ ಪಾರ್ಟಿ. ಹೈಕಮಾಂಡ್ ನಲ್ಲೂ ಕೂಡ ಇದು ಬಹಳ ದೊಡ್ಡ ಮಟ್ಟದ ಚರ್ಚೆ ಆಗಿದೆ. 2028ಕ್ಕೆ ಭಾರತೀಯ ಜನತಾ ಪಾರ್ಟಿ ಜನಮತಗಳಿಂದ ಆಯ್ದುಕೊಂಡು ಬಂದಿದ್ದಾದರೆ ಆ ಸನ್ನಿವೇಶದಲ್ಲಿ BSY ಯಡಿಯೂರಪ್ಪನವರ ಮಗ BSY ವಿಜಯೇಂದ್ರ ಮುಖ್ಯಮಂತ್ರಿ. ಮತ್ತೆ ಅಲ್ಲಿಯವರೆಗೂ ಅಧ್ಯಕ್ಷರು ಕೂಡ ಅವರನ್ನ ಬದಲಾಯಿಸುವುದಿಲ್ಲ ಅನ್ನುವಂಥದ್ದು ಕಟ್ಟುನಿಟ್ಟಾಗಿ ಕಾಣಿಸ್ಕೊಳ್ತು. ಇಲ್ಲ, BSY ವಿಜಯೇಂದ್ರನೇ ಅಧ್ಯಕ್ಷ, BSY ವಿಜಯೇಂದ್ರ ಅವರೇನೆ 2028ರ ಮುಖ್ಯಮಂತ್ರಿ. ಹಾಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಭಾರತೀಯ ಜನತಾ ಪಾರ್ಟಿಗೆ ಹೋಗ್ತಕ್ಕಂಥದ್ದು ಬಹುತೇಕ ಆಗದ ಮಾತು. ಯಾಕಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಭಾರತೀಯ ಜನತಾ ಪಾರ್ಟಿ ಸೇರ್ಬೇಕು ಅಂದ್ರೆ ನನಗೆ ಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಕೇಳ್ತಾ ಇದ್ದಂತವ್ರು. ಆದ್ರೆ ಈಗ ಮುಖ್ಯಮಂತ್ರಿಯ ಸ್ಥಾನ ದೊರೆಯೋದಿಲ್ಲ, ಆ ಮುಖ್ಯಮಂತ್ರಿಯ ಸ್ಥಾನ ಈಗ ದೊರಕೋದಿಲ್ಲ. ಕಾರಣಗಳಿವೆ. 2028 ಚುನಾವಣೆವರೆಗೂ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಇನ್ನೂ ಕೂಡ ಕರೆದಿಲ್ಲ. ಮತ್ತೆ ಇನ್ನು ಮುಂದೆ ಕರೀತಾರೆ ಅನ್ನೋ ಯಾವುದೇ ಒಂದು ಕನ್ಫರ್ಮೇಶನ್ ಕೂಡ ಇಲ್ಲ. ಕಾರಣ ಏನು ಅಂತಂದ್ರೆ ಇನ್ನೂ ಬೇರೆ ಬೇರೆ ಕೆಲವು ಪ್ರಮುಖ ಹಿಂದೂ ನಾಯಕರುಗಳನ್ನ ಕರ್ಕೊಂಡು 2028 ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಲೆಕ್ಕಾಚಾರ ಆಗ್ತಿದೆ. ಯಾರ್ಯಾರಿರಬಹುದು, ಒಕ್ಕಲಿಗ ನಾಯಕರು, ಇನ್ನೂ ಕೆಲವೊಂದಿಷ್ಟು ನಾಯಕರಿದ್ದಾರೆ. ಆ ನಾಯಕರನ್ನ ಒಂದು ಬಲಶಾಲಿಯಾಗಿ ಪ್ರಚಾರಕ್ಕೆ ಸೀಮಿತ ಮಾಡಿ ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸ್ಕೊಂಡ್ಬರೋಣ ಅಂತ ಒಂದು ಕಟ್ಟುನಿಟ್ಟಾಗಿ. ಈಗ ಯತ್ನಾಳ್ ಅವರಿಗೆ ಹೊಸ ಪಕ್ಷ ಅನಿವಾರ್ಯ ಆಗತ್ತೆ 2028ರಲ್ಲಿ. ನಾನು ಹೊಸ ಪಕ್ಷ ಕಟ್ತೀನಿ, ನಾನು ಹೊಸ ಪಕ್ಷ ಕಟ್ಟಿ ಮೇಲೆ ಬರ್ತೀನಿ ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರು ಅಂದರೆ ಪಕ್ಷ ಕಟ್ತಾರೆ. ಇಲ್ಲ, ಪಕ್ಷ ಕಟ್ಟಲಿಲ್ಲವೆಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ಸೇರಿದ್ರೆ ಮತ್ತೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಹೀಗೆ ಹೇಗಿದಾರೋ ಹೀಗೆ ಮುಂದುವರಿಬೇಕಾಗ್ತದೆ. ಇದು ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಬಿಟ್ಟಂತ ವಿಚಾರ. ಆದ್ರೆ ಅವರು ಒಂದಿಷ್ಟು ವೇದಿಕೆಗಳ ಮೇಲೆ ಮಾತನಾಡ್ತಿರ್ಬೇಕಾದ್ರೆ ಹೇಳಿದಂತದ್ದು ಪಕ್ಷಕ್ಕೆ ಹೋಗೋದಿಲ್ಲ. BSY ವಿಜಯೇಂದ್ರ ಯಡಿಯೂರಪ್ಪನವರ ಮಗ BSY ವಿಜಯೇಂದ್ರ ಮುಖ್ಯಮಂತ್ರಿ ಆಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಆದರೆ ನಾನು ಹೋಗೋದಿಲ್ಲ. ಯಾಕಂದ್ರೆ ಅವನು ನನಗಿಂತ ಚಿಕ್ಕವನು ಮತ್ತು ಮೇಲಾಗಿ ಆತನ ಕಡೆಯಿಂದ ಹೇಳಿಸ್ಕೊಂಡು ಕೆಲಸ ಮಾಡ್ಕೊಳ್ಳುವಂತ ನನಗೆ ಅವಶ್ಯಕತೆ ಇಲ್ಲ. ನಾನು ಪಕ್ಷಕ್ಕೆ ದುಡಿದಿದ್ದೀನಿ. ಅಟಲ್ ಬಿಹಾರಿ ವಾಜಪೇಯಿ ಅವರ ಒಂದು ಕಾರ್ಯದಲ್ಲೂ ಕೂಡ ನಾನು ಕಾರ್ಯನಿರ್ವಹಿಸಿದ್ದೀನಿ ಅಂತಕ್ಕಂಥದ್ದನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಸತತ ಬಾರಿ ಹೇಳ್ಕೊಂಡು ಬಂದಿದ್ದಾರೆ. ಆದ್ರೆ ಈಗ ಒಂದು ವಿಚಾರ ಒಂದು ಲೆಕ್ಕಕ್ಕೆ ಬರ್ತಾ ಇರುವಂತದ್ದು ಏನಂದ್ರೆ 2028ರಲ್ಲಿ BSY ವಿಜಯೇಂದ್ರ ಮುಖ್ಯಮಂತ್ರಿ ಆದರೆ ಆಗ ಬಸನಗೌಡ ಪಾಟೀಲ್ ಯತ್ನಾಳ್ರು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇರೋದಿಲ್ಲ ಅಂತ ಹೇಳಿದ್ದಾರೆ. ಒಂದು ವೇಳೆ ಈ ಬಸನಗೌಡ ಪಾಟೀಲ್ ಯತ್ನಾಳ್ರು ನನ್ನ ಇವತ್ತು ಕರೀತಾರೆ, ನಾಳೆ ಕರೀತಾರೆ, ಬಿಜೆಪಿಯವರು ಎಲೆಕ್ಷನ್ ಸಮೀಪಕ್ಕೆ ಹೋಗಿ ನನ್ನ ಕರ್ಕೊಳ್ತಾರೆ, ನನಗೆ ಉನ್ನತ ಸ್ಥಾನ ಕೊಡ್ತಾರೆ ಅಂತೇನಾದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಬೆಂಬಲಿಗರು ಅಥವಾ ಅವ್ರನ್ನ ಪ್ರೀತಿಸುವಂತ ಜನಗಳು ಅಥವಾ ಬಸನಗೌಡ ಪಾಟೀಲ್ ಯತ್ನಾಳ್ ತಿಳ್ಕೊಂಡಿದ್ರೆ ಇದು ಬಹಳ ಹೊಡೆತ ಬೀಳುತ್ತೆ. 2028ರ ಚುನಾವಣೆಗೆ ಹೋಗ್ತಿದ್ದಂತೆ, ಸಮೀಪ ಬರ್ತಿದ್ದಂತೆ ನನ್ನ ಕರೀತಾರೆ ಅಂತ ನೀವು ಅಂದುಕೊಂಡಿದ್ದೆ ಆದ್ರೆ, ಅಥವಾ ಅವರ ಬೆಂಬಲಿಗರು ಅಥವಾ ಬಸನಗೌಡರ ಅಭಿಮಾನಿಗಳು ಅಥವಾ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅಂದುಕೊಂಡಿದ್ದೆ ಆದ್ರೆ 2028ರ ಸಮೀಪಕ್ಕೆ ಹೋಗಿ ಅವರು ಕರೆಯದಿದ್ದರೆ ಆಗ ಹೊಸ ಪಕ್ಷವನ್ನ ಕಟ್ಟಲಿಕ್ಕೆ ಸಮಯ ಬೇಕಾಗ್ತದೆ, ಕ್ಯಾಂಡಿಡೇಟ್ಸ್ಗಳನ್ನ ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಮಯ ಬೇಕಾಗ್ತದೆ. ಆ ಸಂದರ್ಭದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಪಕ್ಷ ಕಟ್ಟಲಿಕ್ಕೆ ಆಗೋದಿಲ್ಲ. ಅದು ಭಾರತೀಯ ಜನತಾ ಪಾರ್ಟಿಯ ಲೆಕ್ಕಾಚಾರ. ನೋಡಿ, ಈಗ ಒಲೆ ಮೇಲೆ ಹಾಲು ಇಡ್ತೀವಿ, ಸಿಕ್ಕಾಪಟ್ಟೆ ಹಾಲು ಕುದೀತಾ ಇರತ್ತೆ, ಹೌದಾ? ಅಷ್ಟರಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂದ್ರೆ ಹಾಲು ಉಕ್ಕೆಲ್ಲ ನೆನಪಲಾಗಿರತ್ತೆ. ಹಂಗೆ ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ 2028ಕ್ಕೆ ನಾವು ಕರ್ಕೊಳ್ತೀವಿ ಅನ್ನೋದಾದ್ರೆ ಆಗ ಅವರಲ್ಲಿರ್ತಕ್ಕಂಥ ಶಕ್ತಿ ಉಕ್ಕೇನೋ ಹೆಚ್ಚಾಗಿರತ್ತೆ. ಆದ್ರೆ ಆ ಹಾಲನ್ನ ಉಕ್ಕೋದ್ರೊಳಗೆ ಬಂದ್ ಮಾಡ್ಲಿಕ್ಕೆ ಅವ್ರ ಹತ್ರ ಯಾವುದೇ ಶಕ್ತಿ ಇರೋದಿಲ್ಲ. ಯಾಕೆ ಹೇಳಿ? ಸಮಯ ಇಲ್ಲ. ಸಾರಿ, ಬಸನಗೌಡ ಪಾಟೀಲ್ ಯತ್ನಾಳ್ ಹತ್ರ ಸಮಯ ಇರೋದಿಲ್ಲ.
ಹಾಗಾಗ್ಬಿಡತ್ತೆ. ಏನ್ ಮಾಡ್ತೀರಾ ಅವಾಗ? ಅಥವಾ ಹಾಲು ಹಾಕುವ ಸಮಯ, ಮಿಲ್ಕ್ ಡೈರಿ ಅವನು ಮನೆ ಮುಂದೆ ಬಂದು ನಿಂತ್ಕೊಂಡಾಗ ಇವ್ನ ಎಮ್ಮೆ ಹಿಂಡೋಕ್ ಓಡಿದ್ರೆ ಆಗಲ್ಲ. ಅದು ಯಾವುದು ಕೂಡ ಸಮಯಕ್ಕೆ ತಕ್ಕಂತೆ ಯಾವುದು ಕೂಡ ಆಗಲ್ಲ. ಹಾಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಈಗಿನಿಂದಲೇ ಎಚ್ಚೆತ್ಕೊಂಡ್ರೆ ಖಂಡಿತ ಭವಿಷ್ಯ ಇದೆ, ಅಥವಾ ಹೊಸ ಪಕ್ಷದ ಬಗ್ಗೆ ಭವಿಷ್ಯ ಇದೆ. ಬಟ್ ಅದನ್ನು ಬಿಟ್ಟು 2028ರ ಚುನಾವಣೆಯಲ್ಲಿ ನಾನು ಗೆಲ್ಲಬಹುದು ಅಥವಾ ನಾನು ಹೊಸ ಪಕ್ಷ ಕಟ್ಟಬಹುದು ಅವರು ಕರೆಯದಿದ್ದರೆ ಅನ್ನೋದಾದ್ರೆ ಅವ್ರು 2028ರ ಚುನಾವಣೆ ಬಂತು ಅಂತ ಇಟ್ಕೊಳ್ಳಿ. 2028ರ ಚುನಾವಣೆ 2028ರ ಚುನಾವಣೆಗೆ ಅವ್ರು ಕರೆಯೋದು ಯಾವಾಗ ಹೇಳಿ? 2028ರ ಚುನಾವಣೆಯಲ್ಲಿ ಮ್ಯಾಕ್ಸಿಮಮ್ ಮಾರ್ಚ್ಗಳಲ್ಲಿ ನಡೀತಾ ಇರುತ್ತೆ ಎಲೆಕ್ಷನ್ಗಳು. ಸೊ ಅಂತ ಸಂದರ್ಭದಲ್ಲಿ ಅವ್ರು ಜನವರಿಗೆ ಕರೀಲಿಲ್ಲ ನೀವು, ಅವಾಗ ನೀವೇನನ್ನು ಕರೀತಾ ಇಲ್ಲ ಅಂತ ಹೇಳಿ ಹೊಸ ಪಕ್ಷ ಕಟ್ಲಿಕ್ಕೆ ಹೋದ್ರೆ ಪಕ್ಷ ಕಟ್ಲಿಕ್ಕೆ ಆಗತ್ತಾ? ಇಡೀ ರಾಜ್ಯದಾದ್ಯಂತ ಪ್ರವಾಸ ಮಾಡ್ಲಿಕ್ಕೆ ಆಗತ್ತಾ? ಎಷ್ಟು ಕ್ಷೇತ್ರಗಳಲ್ಲಿ ಅಂತ ಜನರನ್ನ ಆಯ್ಕೆ ಮಾಡ್ಕೊಳ್ತೀರಾ? ಎಷ್ಟು ಕ್ಷೇತ್ರಗಳಲ್ಲಿ ಕ್ಯಾಂಡಿಡೇಟ್ಸ್ ಗಳನ್ನ ಆಯ್ಕೆ ಮಾಡ್ತೀರಾ? ಅವಾಗ ಸಮಯನೇ ಇರೋದಿಲ್ಲ. ಆ ಸಂದರ್ಭದಲ್ಲಿ ಸಮಯನೇ ಇರೋದಿಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ. ಅವರು ಚಾಣಾಕ್ಷತನವನ್ನ ಉಪಯೋಗಿಸಿದ್ರೆ ಭಾರತೀಯ ಜನತಾ ಪಾರ್ಟಿ ಸುಮ್ಮನಿರೋದನ್ನ ನೋಡ್ತಾ ಇದ್ದೆ. ಬಹುತೇಕ ಭಾರತೀಯ ಜನತಾ ಪಾಟೀಲ್ ಅವ್ರನ್ನ ವಾಪಸ್ ಕರ್ಕೊಳ್ಳೋದು ಡೌಟ್. ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಇದೊಂದು ಡೌಟ್ ಅಂತ ಹೇಳಿ. ಇದು ಪಕ್ಕಾ ಡೌಟ್, ಕರ್ಕೊಳ್ಳೋದೇ ಡೌಟ್. ಇವ್ರೇನಾದ್ರೂ ಕರ್ಕೋಬೇಕು ಅಂದ್ರೆ 26 ಈಗ ನಡೀತಾ ಇರ್ತಕ್ಕಂಥ ವಿಚಾರ, 27ಕ್ಕೆ ಇವ್ರನ್ನ ಹೇಗಿದ್ರು ಅವ್ರು ಕರೀಲೇಬೇಕು. 27ಕ್ಕೆ 2027ಕ್ಕೆ ಇವ್ರನ್ನ ಕರೀಲಿಲ್ಲ ಅಂದ್ರೆ ಇವ್ರು 27ರಿಂದ ಹೊಸ ಪಕ್ಷ ಕಟ್ಲಿಕ್ಕೆ ನಿರ್ಮಾಣ ಮಾಡ್ಬೇಕು, ಹೊಸ ಪಕ್ಷ ಕಟ್ಲಿಕ್ಕೆ ಆರಂಭ ಮಾಡ್ಬೇಕು. ಹೊಸ ಪಕ್ಷ ಆದಷ್ಟು ಇವರು 26ರಲ್ಲೇ ಒಂದು ವಿಚಾರ ಮಾಡಿ ಹೊಸ ಪಕ್ಷ ಕಟ್ಲಿಕ್ಕೆ ಆರಂಭ ಮಾಡಿದ್ರೆ ಅದು ರಾಜ್ಯದಿಂದ ತಲುಪ್ತದೆ. ಎಲ್ರೂ ತಿಳ್ಕೊಂಡಿದ್ರೆ ಮಾತಾಡಿದ್ರೆ ತಲುಪು ಬಿಡತ್ತೆ, ಮಾತಾಡಿದ್ರೆ ತಲುಪೋದಿಲ್ಲ. ಆ ವಿಚಾರವಾಗಿ ಪ್ರಚಾರ ಕಣಕ್ಕಿಳಿಬೇಕು. ಅದಾದ್ಮೇಲೆ ಈ ಪಕ್ಷ ನಡೀತಿದೆ ಅಂತ ಜನರ ತಲೆಯಲ್ಲಿ ಕೂತ್ಕೋಬೇಕು. ಶಾರ್ಟ್ ಮೆಮರಿ ಇದೆ ಇವತ್ತು ಜನರ ತಲೆಯಲ್ಲಿ. ಹಿಂಗ್ ಹೋಗುವಷ್ಟಲ್ಲಿ ಮರ್ತೋಗಿರ್ತಾರೆ ಜನ. ಮೊದ್ಲು ಯಾವ್ದೋ ತಲೆಯಲ್ಲಿ ಇರುತ್ತೋ ಅದೇ ಕೂತ್ಕೊಂಡ್ಬಿಡತ್ತೆ. ಹಾಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಲೆಕ್ಕಾಚಾರ ಹೂಡ್ಬೇಕು, ಏನ್ ಆಗ್ತಿದೆ ನೋಡ್ಬೇಕಾಗ್ತದೆ. ಇವರು ಕರೀತಾರೆ ಇಲ್ವಾ ತಿಳ್ಕೊಳ್ಬೇಕಾಗ್ತದೆ. ಭಾರತೀಯ ಜನತಾ ಪಾರ್ಟಿಲಿ ಯಾವ್ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತ ನೋಡ್ಬೇಕಾಗ್ತದೆ. ಆದ್ರೆ ಮೊನ್ನೆ ನಡೆದಂತ ಒಂದು ಸಂದರ್ಭದ ಒಂದು ವಿಚಾರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಕರೆಯೋ ಆಲೋಚನೆಯನ್ನೇ ಮಾಡಿಲ್ಲ. ಅಮಿತ್ ಶಾ, ಪ್ರಹ್ಲಾದ್ ಜೋಶಿ ಇವ್ರು ಯಾರು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಕರೆಯುವಂತ ಒಂದು ಆವೇಶನೂ ಇದನ್ನು ಮಾಡಿಲ್ಲ, ಏನೂ ಮಾಡಿಲ್ಲ. ಕೇವಲ 2028ರ ಚುನಾವಣೆಯ ಅಧ್ಯಕ್ಷತೆಯನ್ನ BY ವಿಜಯೇಂದ್ರ ಅವರೇ, ಅಂದ್ರೆ BS ಯಡಿಯೂರಪ್ಪನವರ ಮಗ BY ವಿಜಯೇಂದ್ರ ಅವರೇ ಮುಂದುವರಿಸಿಕೊಂಡು ಹೋಗ್ತಾರೆ. 2028ರ ಚುನಾವಣೆಯಲ್ಲಿ ಗೆದ್ದಿದ್ದಾದ್ರೆ ಅವಾಗ್ಲೂ ಕೂಡ BSY ವಿಜಯೇಂದ್ರ ಅವರೇ ಏನ್ ಮಾಡ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ, CM ಚೀಫ್ ಮಿನಿಸ್ಟರ್ ಆಗ್ತಾರೆ ಕರ್ನಾಟಕದಲ್ಲಿ ಅಂತ ಹೇಳಲಾಗ್ತಾ ಇದೆ. ಇಷ್ಟೆಲ್ಲ ಸ್ಪಷ್ಟವಾಗಿ ಗೊತ್ತಿದ್ರು ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಇನ್ನೂ ಪಕ್ಷಕ್ಕೆ ಕೈ ಹಾಕದೇ ಇರೋದು ಬಹಳ ದುರಾದೃಷ್ಟ. ದುರಾದೃಷ್ಟ. ಇನ್ನೂ ಕೂಡ ಅವರು ಪಕ್ಷ ಕಟ್ತಾ ಇಲ್ವಲ್ಲ, ದುರಾದೃಷ್ಟ. ಒಂದು ವೇಳೆ ಅವರು ಕರಿಬಹುದು ಅನ್ನುವಂತ ನಿರೀಕ್ಷೆ ಬಸನಗೌಡರಲ್ಲಿದ್ರೆ ಅವರು ಈ ರೀತಿ ಒಂದು ಲೆಕ್ಕಾಚಾರ ಹಾಕಬೇಕು. ಯಾವ ರೀತಿ ಕರೆಯೋದಾದ್ರೆ ಇಷ್ಟು ಸಮಯದೊಳಗೆ ನನ್ನ ಭಾರತೀಯ ಜನತಾ ಪಾರ್ಟಿಗೆ ಕರೀರಿ, ನಾನು ಬರ್ತೀನಿ. ಈ ಸಮಯವನ್ನ ಮೀರಿದ್ರೆ ಭಾರತೀಯ ಜನತಾ ಪಾರ್ಟಿ ಸೇರೋದಿಲ್ಲ ಅಂತಕ್ಕಂಥದ್ದು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ಬೇಕು. ಯಾಕಂದ್ರೆ ಅದ್ರ ಮೇಲೂ ಅವ್ರು ಕರೀಲಿಲ್ಲ ಅಂದ್ರೆ ಕರೆಯೋ ಮನಸ್ಸಿಲ್ಲ ಅಂತ ಗೊತ್ತಾಗ್ತದೆ. ಅವಾಗ ಇವರು ಹೊಸ ಪಕ್ಷ ಕಟ್ಲೇಬೇಕಾದಂತ ಅನಿವಾರ್ಯ ಇರುತ್ತೆ. ಯಾಕಂದ್ರೆ ಕಾಂಗ್ರೆಸ್ಗಂತೂ ಹೋಗಕ್ಕಾಗಲ್ಲ, ಒಂದು ಧರ್ಮಕ್ಕೆ ಸೀಮಿತವಾಗಿ ನಡೀತಿರ್ತಕ್ಕಂಥ ಬಸನಗೌಡರು ಕಾಂಗ್ರೆಸ್ ಪಕ್ಷಕ್ಕಂತೂ ಹೋಗ್ಲಿಕ್ಕಾಗಲ್ಲ, JDS ಪಕ್ಷಕ್ಕೂ ಹೋಗ್ಲಿಕ್ಕಾಗಲ್ಲ. JDS ಪಕ್ಷಕ್ಕೆ ಹೋದ್ರೆ ಅಲ್ಲಿ ಮೈತ್ರಿ ಸರ್ಕಾರ ಇರೋದು, ಅಲ್ಲಿ ಹೋಗ್ಲಿಕ್ಕಾಗಲ್ಲ. ಸೊ ಭಾರತೀಯ ಜನತಾ ಪಾರ್ಟಿ ಬಿಟ್ರೆ ಇವ್ರು ಹೊಸ ಪಕ್ಷ ಕಟ್ಟಬೇಕು, ಇಲ್ಲ ಸ್ವತಂತ್ರವಾಗಿ ಹಿಂಗೆ ಇರ್ತಾ ಅವರು ಮುಂದುವರಿಬೇಕಾಗ್ತದೆ. ಸೊ ಇಲ್ಲ ಹೊಸ ಪಕ್ಷ ಕಟ್ಟಲೇಬೇಕಾಗ್ತದೆ. ಈ ಹೊಸ ಪಕ್ಷ ಕಟ್ಟಬೇಕು, ಕಟ್ತೀನಿ ಅನ್ನೋದು ಉದ್ದೇಶಕ್ಕೆ ಪೂಜೆ ಮಾಡ್ತೀನಿ ಅಂತ ಯತ್ನಾಳರವರು ಪ್ರತಿ ಕ್ಷಣವೂ ಕೂಡ ಹೇಳ್ಕೊಂಡು ಬಂದಿದ್ದಾರೆ. ಆದ್ರೆ ಈಗ ಇದು ಬಹಳ ತೀರಾ ಅತಿರೇಕದ ವಿಚಾರವಾಗಿದ್ದು ಈಗ ಸದ್ಯಕ್ಕೆ ಬಸನಗೌಡರು ಇದನ್ನ ಆಲೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಬಹಳ ಇದೆ, ಕಾರಣಗಳಿದೆ. ಯಾಕೆ ಆಲೋಚನೆ ಮಾಡ್ಬೇಕಾಗಿದೆ ಇವರು ಅಂದ್ರೆ 2028ರ ಹತ್ರಕ್ಕೆ ಒಯ್ದು ಕರೆದ್ರೆ ಆ ಸಂದರ್ಭದಲ್ಲಿ ಇವ್ರಿಗೆ ಏನು ಮಾಡ್ಲಿಕ್ಕಾಗಲ್ಲ, ಕೈ ಕಟ್ ಕೂತ್ಕೋಬೇಕಾಗ್ತದೆ. 28ರ ಚುನಾವಣೆಗೆ 28ಕ್ಕೆ ಹೋಗಿ ಕರ್ಕೊಂಡ್ ಕೂತ್ರು ಅಂತ ಇಟ್ಕೊಳ್ಳಿ, ಅವಾಗ ಇಲ್ಲಿ ಹೊಸ ಪಕ್ಷ ಕಟ್ತೀರಿ.
ಅವ್ರು ಕರಿಯಲ್ಲಪ್ಪ, ಅವಾಗ ಇಲ್ಲಿ ಹೊಸ ಪಕ್ಷ ಕಟ್ತೀರಿ, ಅವಾಗ ಇಲ್ಲಿ ನೀವು ಹನ್ನೊಂದು JCB ತರ್ಲಿಕ್ಕೆ ಸಾಧ್ಯ ಆಗುತ್ತೆ. ಅವ್ರು ಈಗಲೇ ಅವ್ರಿಗೊಂದು ಬಿಜೆಪಿ ಹೈಕಮಾಂಡ್ಗೆ ಬಸನಗೌಡರು ಬಹಳ ತಲೆ ಓಡಿಸಿ ಇಷ್ಟು ಸಮಯದೊಳಗೆ ನಾನು ಕರೀದೇ ಇದ್ರೆ ನಾನು ಹೊಸ ಪಕ್ಷ ಕಟ್ಲಿಕ್ಕೆ ನಿರ್ಧಾರ ಮಾಡ್ತೇನೆ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನ ಅವ್ರು ಕೊಟ್ರೆ ಮಾತ್ರ ಇದೊಂದು ಕ್ಲಿಯಾರಿಟಿ ಆಗತ್ತೆ. ಇಲ್ಲ ಅಂದ್ರೆ ಅವರು ಕರೆಯೋದು ಡೌಟ್, ಇವರು ಹೊಸ ಪಕ್ಷ ಕಟ್ಟೋದು ಡೌಟ್ ಅನ್ನೋ ರೀತಿ ಆಗ್ಬಿಡುತ್ತೆ. ನೋಡೋಣ. ಸೊ ಇದು ಒಟ್ಟಿನಲ್ಲಿ ಇದೇ ಸತ್ಯವಾದದ್ದು. ಇದೊಂದು ಸ್ವಲ್ಪ ಕಹಿ ಅನಿಸಬಹುದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಅಥವಾ ಅವ್ರ ಅಭಿಮಾನಿಗಳಿಗೆ, ಬಟ್ ಇದು ಬಹಳ ರಿಯಾಲಿಟಿ ಇದೆ, ಇದರಲ್ಲಿ ಬಹಳ ಅರ್ಥನೂ ಇದೆ. ಸೊ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಬಹಳ ಗಂಭೀರ ಆಗ್ತದೆ. ಸೊ ನೋಡೋಣ ಏನೇನ್ ಆಗ್ತದೆ. ಮತ್ತಷ್ಟು ಈ ರೀತಿಯ ಒಂದು ಗುಪ್ತ ಮಾಹಿತಿಗಳನ್ನ ಅಥವಾ ಈ ರೀತಿಯ ರಾಜಕೀಯ ಒಳಗಿರ್ತಕ್ಕಂತಹ ವಿಚಾರಗಳನ್ನ ನಾನು ನಿಮ್ಮ ಮುಂದೆ ತಂದಿಡ್ತಾನೆ ಇರ್ತೀನಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನ್ ನಿಮ್ಮ ಯುವರಾಜ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಮಾತಾಡಿದ್ದಾಯ್ತು. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋಗಾಗಿ ವೇಟಿಂಗ್ ಮಾಡ್ತಾ ಇರಿ. ಮತ್ತೆ ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ.